ಎಲ್ಲದರ ಜೊತೆಗೆ ಈ ಮುಡಾ ಕಮಿಷನರ್ ಆಗಿದ್ದಂಥ ದಿನೇಶ್ ಅವರನ್ನ ಒಂದು ಕಡೆ ಟ್ರಾನ್ಸ್ಫರ್ ಮಾಡಿದ್ದು ರಿಜಿಸ್ಟ್ರಾರ್ ಆಗಿ, ಅದಾದಮೇಲೆ ಈಗ ಅವ್ರನ್ನ ಅಮಾನತುಗೊಳಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನನಗೇನೂ ಗೊತ್ತಿಲ್ಲ, ಈ ವಿಚಾರ ನನಗೆ ತಿಳಿದಿಲ್ಲ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದರು. ಮೂಡಾ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದ್ದೀರಿ, ಸರ್ಕಾರ ಅಮಾನತು ಮಾಡಿ ಗೊತ್ತಿಲ್ಲ, ನಾನು ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆರೋಪ ಕೇಳಿ ಬಂದಿದ್ರು, ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು. ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು, ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು. ನಟೇಶ್ ದಿನೇಶ್ ಒಬ್ರು ಸಸ್ಪೆಂಡ್ ಆಗಿದ್ದಾರೆ, ಇನ್ನೊಬ್ರು ಹಂಗೆ ಇಲ್ಲ. ನಟೇಶ್ ಮೇಲೆ ಏನು ಆರೋಪ? ದಿನೇಶ್ ಅಂದ್ರೆ ಮುಡಾದಲ್ಲಿ 50-50 ಅವರು ದುರುಪಯೋಗ ಮಾಡಿದ್ದಾರೆ, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತೇಳಿ ನಗರಾಭಿವೃದ್ಧಿ ಅಮಾನತು ಮಾಡಿದ್ದಾರೆ. ಕೇಳಪ್ಪ, ಇಲ್ಲಿ ಕಮಿಷನ್ ಅಪಾಯಿಂಟ್, ಅವರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ನಟೇಶ್ ಯಾರು ಮಾಡಲಿ, ದಿನೇಶ್ನಾರು ಮಾಡಲಿ, ಇನ್ನೊಬ್ಬ ಮಾಡಲಿ, ಅದ್ರ ಮೇಲೆ ಕ್ರಮ ತಗೋತಾರೆ. ಸರ್, ಈಗ ಅದರಲ್ಲಿ ಒಂದು ಅಂಶ ಬಹಳ ಕ್ಲಾರಿಟಿ ಇದೆ. 2009ರ ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗೋದಿಲ್ಲ, ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ ರಿಪೋರ್ಟ್ ಏನು ಬರ್ತದೆ ಅಂತ ನೋಡೋಣ ತಡಪ್ಪ. ನೀನು ಕಮಿಷನ್ ಚೇರ್ ಅಲ್ಲ, ಅವರು ನಿನ್ನೆ ಆದೇಶ ನಗರಾಭಿವೃದ್ಧಿ ಇಲಾಖೆ ಒಂದು ಆದೇಶ ಮಾಡುತ್ತಿದ್ದಾರೆ. ಎ ಕಮಿಷನ್ ಈಸ್ ಅಪಾಯಿಂಟೆಡ್, ಗೊತ್ತಾಯ್ತಾ? ಅವ್ರು ಏನು ರಿಪೋರ್ಟ್ ಕೊಡ್ತಾರೆ. ಅಲ್ಲ ಸರ್, ನಿನ್ನೆ ಸಸ್ಪೆಂಡ್ ಆರ್ಡರ್ ಇದೆ ಸರ್, ಅದು ನಿನ್ನೆ ಸಸ್ಪೆಂಡ್ ಆರ್ಡರ್ ನಾನು ನೋಡಿಲ್ರಿ, ನೋಡದೆ ಏನು ಹೇಳಿ ನಾನು? ನಿಮ್ ಗಮನಕ್ಕೆ ಬಂದಿಲ್ಲ ಅಂತ? ಯಾವುದು ಗಮನಕ್ಕೆ ಬಂದಿದೆ, ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ, ಬಟ್ ಏನು ಬರ್ದಿದ್ದಾರೆ ಆರ್ಡರ್ಸ್ನಲ್ಲಿ ಅಂತ ಗೊತ್ತಿಲ್ಲ. ಕೇಳಿದ ಪ್ರಶ್ನೆ ಕೇಳಿದಕ್ಕೆ ಸಿದ್ದರಾಮಯ್ಯ ರೇಗದಂಥ ರೀತಿಯನ್ನು ಕೂಡ ನಾವು ನೋಡಿದ್ವಿ. ನಾನು ನೋಡಿಲ್ಲ ರೀ ಅನ್ನುವಂಥ ಮಾತು, ನೋಡಿದನು ನಾನೇನು ಹೇಳಿ ಅನ್ನುವಂಥ ಪ್ರಶ್ನೆ ಕೂಡ CM ಹಾಕಿರುವಂಥದ್ದು. ಇನ್ನು